ಶ್ರೀ ಗುರುಭ್ಯೋ ನಮಃ. ರಾವಣ ಸ್ವಯಂ ರಾಮನ ಜೊತೆ ಯುದ್ಧ ಮಾಡಬೇಕು ಅಂತ ಬಂದು ಆತನ ಕೈಯಿಂದ ಸೋಲನ್ನುಂಡು ಅರಮನೆಗೆ ತೆರಳಿ ಕುಂಭಕರ್ಣನನ್ನು ಎಬ್ಬಿಸಿ ಅಂತ ತನ್ನ ಸೇನಾಪತಿಗಳಿಗೆ ಆಜ್ಞೆ ಮಾಡಿದ. ಅವರು ಬಹಳ ಕಷ್ಟದಿಂದ ಕುಂಭಕರ್ಣನನ್ನು ಎಬ್ಬಿಸಿದರು. ಕುಂಭಕರ್ಣ ರಾವಣನ ಆದೇಶದಂತೆ ಆತನನ್ನು ಭೇಟಿಯಾಗಿ ಆ ಬಳಿಕ ಯುದ್ಧರಂಗದ ಕಡೆಗೆ ತೆರಳಬೇಕು ಅಂತ ಮನಸ್ಸು ಮಾಡಿ ತನ್ನ ಅರಮನೆಯಿಂದ ರಾವಣನ ಅರಮನೆಯ ಕಡೆಗೆ ಹೊರಟ. ಆತ ತನ್ನ ಅರಮನೆಯಿಂದ ಹೊರಗೆ ಬಿದ್ದಾಗ ಆತನ ಶರೀರ ಲಂಕಾನಗರದ ಕೋಟೆ ಗೋಡೆಗಳನ್ನು ದಾಟಿ ಮೇಲೆ ಕಾಣುತ್ತಿತ್ತು. ಅದನ್ನು ನೋಡಿ ಈ ಕಡೆ ಇದ್ದಂತಹ ವಾನರ ಸೈನಿಕರು ಹೆದರಿ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ಕೆಲವರು ನೆಲದ ಮೇಲೆ ಮಲಗಿಬಿಟ್ರು. ಮತ್ತು ಕೆಲವರು ರಾಮನನ್ನ ಶರಣ ಹೊಂದಿದರು. ರಾಮನು ಕೂಡ ಆ ಕುಂಭಕರ್ಣನನ್ನ ನೋಡಿದ. ದೊಡ್ಡದೊಂದು ಪರ್ವತದಂತೆ ಇದ್ದ. ಹಿಂದೆ ವಿಷ್ಣು ವಾಮನಾವತಾರವನ್ನು ತಾಳಿದಾಗ ಆತನ ಶರೀರ ಹೇಗೆ ಉನ್ನತವಾಗಿ ಕಾಣ್ತಿತ್ತು ಹಾಗೆ ಕುಂಭಕರ್ಣ ಶರೀರವೂ ಕೂಡ ಉನ್ನತವಾಗಿತ್ತು. ರಾಮ ಆಶ್ಚರ್ಯಗೊಂಡು ವಿಭೀಷಣನನ್ನು ಪ್ರಶ್ನೆ ಮಾಡಿದ, ಯಾರೀತ? ಇಷ್ಟು ಬೃಹತ್ ಪ್ರಮಾಣದ ಶರೀರ ಇದ್ದವನು ರಾಕ್ಷಸ ಸೈನ್ಯದಲ್ಲಿ ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡಿದ. ಆಗ ವಿಭೀಷಣ ರಾಮನಿಗೆ ಅದನ್ನೆಲ್ಲ ವಿವರಿಸಿ ಹೇಳಿದ. ಇವನು ರಾವಣನ ತಮ್ಮ ಕುಂಭಕರ್ಣ. ಇಂದ್ರ ಯಮ ಇವರನ್ನು ಕೂಡ ಯುದ್ಧದಲ್ಲಿ ಸೋಲಿಸಿರುವಂಥವನು. ಇಷ್ಟೆತ್ತರದ ಶರೀರದ ಪ್ರಮಾಣ ರಾಕ್ಷಸರಲ್ಲಿ ಮತ್ತೆ ಯಾರಿಗೂ ಇಲ್ಲ. ಅಷ್ಟು ಅದ್ಭುತವಾದ ಶರೀರ ಪ್ರಮಾಣ ಇತ್ತಂದು. ಹಲವಾರು ಬಾರಿ ಯುದ್ಧ ಮಾಡಿದರೂ ಕೂಡ ಈ ಕುಂಭಕರ್ಣನನ್ನು ಸೋಲಿಸಲಿಕ್ಕೆ ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ಈತ ಸ್ವಯಂ ಕಾಲಪುರುಷನೇ ಇದ್ದಿರಬೇಕು. ಹಾಗಾಗಿ ಈತನನ್ನು ಸೋಲಿಸಲಿಕ್ಕೆ ತಮಗಾಗಲಿಲ್ಲ ಅಂತ ದೇವತೆಗಳೆಲ್ಲ ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಉಳಿದೆಲ್ಲ ಎಷ್ಟೋ ಜನ ರಾಕ್ಷಸರು ವರದ ಬಲದಿಂದ ಚತುರ್ಮುಖ ಶಿವ ಮೊದಲಾದ ದೇವತೆಗಳನ್ನ ಪ್ರಸನ್ನಗೊಳಿಸಿ ಅದರ ಮೂಲಕ ವರಗಳನ್ನು ಪಡ್ಕೊಂಡು ನಾನಾ ಥರದ ಶಕ್ತಿಯನ್ನು ಪಡ್ಕೊಂಡಂಥವ್ರು. ಆದರೆ ಈ ಕುಂಭಕರ್ಣನಿಗೆ ಬೇರೆ ಯಾವ ವರವೂ ಬೇಕಾಗಿಲ್ಲ. ಯಾವ ವರದಿಂದಲೂ ಈತನ ಶಕ್ತಿ ಬಂದದ್ದಲ್ಲ. ಇವನಿಗಿರೋ ಒಂದೇ ವರ ಅಂದರೆ ನಿದ್ದೆ ವರ ಒಂದೇ. ಸ್ವಾಭಾವಿಕವಾದ ಶಕ್ತಿ ಆತನದ್ದು. ಈತ ಹಿಂದೊಮ್ಮೆ ಹುಟ್ಟಿದ ಕೂಡಲೇ ಭಯಂಕರ ಹಸಿವಿನಿಂದ ಪೀಡಿತನಾಗಿಬಿಟ್ಟ. ಹಸಿವನ್ನು ಹಿಂಗಿಸಿಕೊಳ್ಳಿಕ್ಕಾಗಿ ಸಾವಿರಾರು ಪ್ರಾಣಿಗಳನ್ನು ನುಂಗಿದ. ಹೀಗೆ ಆತ ಪ್ರಾಣಿಗಳನ್ನು ನುಂಗುತ್ತಾನೆ ಹೋದರೆ ಪ್ರಳಯ ಸಂಭವಿಸಿ ಬಿಡಬಹುದು, ಜಗತ್ತಿನ ಜೀವಿಗಳೆಲ್ಲ ನಾಶ ಹೊಂದಿಬಿಡಬಹುದು ಅಂತ ಅಳಿದುಳಿದ ಪ್ರಜೆಗಳು ದೇವರಾಜನಾದಂಥ ಇಂದ್ರನನ್ನ ಶರಣಾಗತರಾದರು. ತಮ್ಮ ಕಷ್ಟವನ್ನು ಆತನಲ್ಲಿ ಹೇಳಿಕೊಂಡ್ರು. ದೇವರಾಜನಿಗೂ ಭಯಂಕರ ಕ್ರೋಧವಾಯಿತು. ವಜ್ರಾಯುಧವನ್ನು ತೆಗೆದುಕೊಂಡು ಬಂದು ಕುಂಭಕರ್ಣನನ್ನ ಹೊಡೆದ. ಕುಂಭಕರ್ಣ ಅದರಿಂದ ಅಲುಗಾಡಲೇ ಇಲ್ಲ. ಆ ಇಂದ್ರ ಯಾವ ಐರಾವತವನ್ನ ಏರಿ ಬಂದಿದ್ನಲ್ಲ, ಐರಾವತ ಅನ್ನುವಂಥ ಆನೆ, ಆ ಐರಾವತ ಅನ್ನುವಂಥ ಆನೆ ಕೊಂಬನ್ನೇ ಕಿತ್ತು ಆ ಇಂದ್ರನ ವಕ್ಷಸ್ಥಳಕ್ಕೆ ಪ್ರಹಾರ ಮಾಡಿದ. ಆ ಏಟನ್ನು ತಿಂದು ಸ್ವಯಂ ಇಂದ್ರನು ಕೂಡ ಸಂಕಟಗ್ರಸ್ತನಾಗಿ ಅಲ್ಲಿಂದ ಹೊರಟು ಹೋಗಿಬಿಟ್ಟ. ದೇವ ಋಷಿಗಳು, ಬ್ರಹ್ಮರ್ಷಿಗಳು, ದಾನವರೆಲ್ಲ ಹೆದರಿದರು. ಅವರನ್ನೆಲ್ಲ ಕರೆದುಕೊಂಡು ಸ್ವಯಂ ಇಂದ್ರನೇ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದ. ಹಸಿವನ್ನು ತೀರಿಸಿಕೊಳ್ಳೋದಕ್ಕಾಗಿ ಪ್ರಜೆಗಳನ್ನೇ ಭಕ್ಷಣೆ ಮಾಡ್ತಿದ್ದಾನೆ ಈತ. ದೇವತೆಗಳನ್ನೆಲ್ಲ ಸೋಲಿಸ್ತಿದ್ದಾನೆ. ಋಷಿಗಳ ಆಶ್ರಮಗಳನ್ನು ಧ್ವಂಸ ಮಾಡ್ತಿದ್ದಾನೆ. ಯಜ್ಞಗಳನ್ನು ನಾಶ ಮಾಡ್ತಿದ್ದಾನೆ. ಪರಸ್ತ್ರೀಯರನ್ನ ಬಾರಿ ಬಾರಿಗೂ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದಾನೆ ಅನ್ನೋದನ್ನೆಲ್ಲ ಅವರು ಚತುರ್ಮುಖ ಬ್ರಹ್ಮನಿಗೆ ಹೇಳಿದರು. ಈತ ಹೀಗೆ ಪ್ರಜೆಗಳನ್ನು ಭಕ್ಷಣೆ ಮಾಡ್ತಾ ಹೋಗ್ಬಿಟ್ರೆ ಈ ಪ್ರಪಂಚದಲ್ಲಿರುವಂಥ ಪ್ರಾಣಿಗಳೆಲ್ಲ, ಜೀವಿಗಳೆಲ್ಲ ನಾಶ ಹೊಂದಿ ಜಗತ್ತು ಶೂನ್ಯ ಆದೀತು. ಅದಕ್ಕೇನಾದರೂ ಕ್ರಮ ತೆಗೆದುಕೊಳ್ಳು ಅಂತ ಅವರು ಚತುರ್ಮುಖ ಬ್ರಹ್ಮನನ್ನು ಪ್ರಾರ್ಥಿಸಿದರು.
ಚತುರ್ಮುಖ ಬ್ರಹ್ಮ ಇಂದ್ರಾದಿಗಳ ಮಾತನ್ನು ಕೇಳಿ ಆ ರಾಕ್ಷಸರನ್ನೆಲ್ಲ ತನ್ನ ಸಮೀಪಕ್ಕೆ ಕರೆದ. ಆ ರಾಕ್ಷಸರೆಲ್ಲ ಬಂದಾಗ ಅವ್ರ ಜೊತೆ ಕುಂಭಕರ್ಣನೂ ಬಂದ. ಆ ಕುಂಭಕರ್ಣನೂ ಬಂದಾಗ ಅವನನ್ನು ನೋಡಿ ಸ್ವಯಂ ಚತುರ್ಮುಖ ಬ್ರಹ್ಮನಿಗೂ ಕೂಡ ಭಯದಿಂದ ನಡುಗುವಂತಾಯಿತು. ಆ ಬಳಿಕ ಸ್ವಲ್ಪ ಧೈರ್ಯ ತಂದುಕೊಂಡು ಬ್ರಹ್ಮ ಆ ಕುಂಭಕರ್ಣನಿಗೆ ಹೇಳಿದ, ಧ್ರುವಂ ಲೋಕ ವಿನಾಶಾಯ ಪೌಲಸ್ತ್ಯೇನಾಸಿ ನಿರ್ಮಿತ ತಸ್ಮಾತ್ ತ್ವಂ ಅದ್ಯ ಪ್ರಭೃತಿ ಮೃತಕಲ್ಪ ಶಯಿಷ್ಯತೆ. ವಿಶ್ವವಸು ನಿಮ್ಮಪ್ಪ, ಅವನಿಂದ ನೀನು ಯಾತಕ್ಕೆ ಹುಟ್ಟಿವಿ ಅಂತಂದ್ರೆ, ಯಾವ ಕಾರ್ಯಕ್ಕಾಗಿ ಹುಟ್ಟಿವಿ ಅಂದ್ರೆ ಜಗತ್ತೆಲ್ಲವೂ ನಿನ್ನ ಕಡೆಯಿಂದ ನಾಶ ಆಗಬೇಕು, ಅದೇ ಉದ್ದೇಶದಿಂದ ನೀನು ಹುಟ್ಟಿದೆ ಅಂತ ಕಾಣಿಸ್ತದೆ. ಅದಕ್ಕಾಗಿ ಇದಕ್ಕೊಂದು ಪರಿಹಾರ ಹೇಳ್ತೇನೆ ನಾನು. ಇನ್ನು ಮುಂದೆ ನೀನು ಸತ್ತವನಂತೆ ಯಾವತ್ತೂ ನಿದ್ರಾವಶನಾಗಿ ಮಲ್ಕೊಂಡು ಬಿಡು ಅಂತ ಶಾಪ ಕೊಟ್ಟುಬಿಟ್ಟ. ಕುಂಭಕರ್ಣನಿಗೆ ಬಹಳ ವೇದನೆಯಾಗಿ ತನ್ನ ಅಣ್ಣ ರಾವಣನ ಕಾಲಿಗೆ ಬಿದ್ದ. ರಾವಣನಿಗೂ ಕೂಡ ಬಹಳ ಗಾಬರಿ ಆಯಿತು. ಸ್ವಯಂ ಚತುರ್ಮುಖ ಬ್ರಹ್ಮನ ಕಡೆಗೆ ಆತನು ಬಂದವನನ್ನು ಪ್ರಾರ್ಥನೆ ಮಾಡಿದ. ಪ್ರಜಾಪತಿಯೇ, ಚತುರ್ಮುಖ ಬ್ರಹ್ಮನೇ, ನಾವೆಲ್ಲ ನಿನ್ನ ಮರಿಮಕ್ಕಳು, ನಿನ್ನ ಸಂತಾನದಲ್ಲಿ ಬಂದವರು, ನಾವು ನಿನ್ನ ಪರಂಪರೆಯಲ್ಲಿ ಬಂದವರು. ಯಾವನೇ ಒಬ್ಬ ಮನುಷ್ಯ ತಾನೇ ನೆಟ್ಟಂತ ಒಂದು ಗಿಡವನ್ನ ಅದು ಫಲ ಕೊಡುವಂತ ಸಂದರ್ಭ ಬಂದಾಗ ಅದನ್ನ ಕೈಯಾರೆ ಕಡಿದು ಬಿಟ್ರೆ ಅದೆಷ್ಟು ಶೋಚನೀಯ ಆಗ್ತದೋ, ಅದರಂತೆ ನಿನ್ನ ಪರಿಸ್ಥಿತಿ ಇವತ್ತಾಗಿದೆ. ನಿನ್ನ ಮಗ ಪುಲಸ್ತ್ಯನ ಮಗ ವಿಶ್ವವಸನ ಸಂತಾನ ನಾವು. ನಿನ್ನ ಮರಿಮಕ್ಕಳೇ ಆದಂತಹ ನಮ್ಮನ್ನ ನೀನು ಇಂಥ ಭಯಂಕರವಾದಂತಹ ಶಾಪದಿಂದ ವಂಚಿತರನ್ನಾಗಿ ಮಾಡೋದು ಸರಿಯಲ್ಲ. ಅದಕ್ಕಾಗಿ ಈ ಶಾಪಕ್ಕೊಂದು ಪರಿಹಾರವನ್ನು ಹೇಳು. ಕುಂಭಕರ್ಣ ಮಲಗಿರಲಿ, ಆದರೆ ಆತ ಯಾವಾಗ ಮಲಗಬೇಕು ಮತ್ತು ಯಾವಾಗ ಎಚ್ಚರಗೊಳ್ಳಬೇಕು ಅನ್ನೋದನ್ನ ಸ್ವಲ್ಪ ನಿಯಮಬದ್ಧವಾಗಿ ರೂಪಿಸಿಕೊಡು. ಅದರಿಂದ ಶಾಪಕ್ಕೊಂದು ಪರಿಹಾರ ಹೇಳಿದಂತಾಗ್ತದೆ ಅಂತಂದ ರಾವಣ. ಚತುರ್ಮುಖ ಬ್ರಹ್ಮ ಮಾತಿಗೆ ಒಪ್ಪಿದ. ಶಯಿತಾ ಶೇಷ ಷಣ್ಮಾಸಾನ್ ಏಕಾಹಂ ಜಾಗರಿಷ್ಯತಿ. 6 ತಿಂಗಳ ಕಾಲ ಈತ ಮಲಗಿರ್ತಾನೆ, ಒಂದು ದಿವಸ ಎಚ್ಚೆತ್ತುಕೊಳ್ತಾನೆ. ಆ ಒಂದು ದಿವಸದಲ್ಲೇ ಈತ ದೊಡ್ಡ ಪ್ರಮಾಣದ ಹಾವಳಿಯನ್ನು ಮಾಡ್ತಾನೆ. ಹಸಿವಿನಿಂದ ಬಾಯಿ ತೆರೆದು ಭೂಮಿಯಲ್ಲೆಲ್ಲ ಸಂಚಾರ ಮಾಡಿ ಅಗ್ನಿಯಂತೆ ಸಾವಿರಾರು ಪ್ರಾಣಿಗಳನ್ನು ಭಕ್ಷಣೆ ಮಾಡಿಬಿಡ್ತಾನೆ. ಹೀಗೆ ಚತುರ್ಮುಖ ಬ್ರಹ್ಮ ಕುಂಭಕರ್ಣನಿಗೊಂದು ಪ್ರತಿಶಾಪವನ್ನು ಕೊಟ್ಟು ಆ ರಾಕ್ಷಸರನ್ನೆಲ್ಲ ಕಳಿಸಿಕೊಟ್ಟ. ಅದಕ್ಕಾಗಿ ಆ ಬ್ರಹ್ಮನ ಶಾಪದಂತೆ ಆ ಕುಂಭಕರ್ಣ ಇವತ್ತು ನಿದ್ರೆ ಹೋಗಿದ್ದ. ಇದು ಅವನಿಗೆ ನಿದ್ರೆ ಮಾಡೋ ಸಮಯ, ಹೇಳೋ ಸಮಯ ಈಗಿಲ್ಲ ಅವನಿಗೆ. ಆದರೆ ರಾವಣ ನಿನ್ನ ಬಾಣದಿಂದ ಹೆದರಿದವನಾಗಿ, ರಾಮನ ಬಾಣದಿಂದ ಹೆದರಿದವನಾಗಿ ಆ ಕುಂಭಕರ್ಣನನ್ನು ಅಕಾಲದಲ್ಲಿ ಎಚ್ಚರಿಸಿದ್ದಾನೆ. ಹೇಳೋ ಸಮಯ ಅಲ್ಲ, ಹೇಳೋ ಸಮಯದ ಅಲ್ಲದೇ ಇದ್ದಂಥ ಸಮಯದಲ್ಲಿ ಎಚ್ಚರಿಸಿದ್ದಾನೆ. ಅದಕ್ಕಾಗಿ ಆ ಕುಂಭಕರ್ಣ ಈಗ ತನ್ನ ಅರಮನೆಯಿಂದ ಹೊರಟು ರಾವಣನನ್ನು ಭೇಟಿಯಾಗಿ ರಣರಂಗದ ಕಡೆಗೆ ಬರುವವನಿದ್ದಾನೆ. ಅದನ್ನು ನೋಡಿಯೇ ನಮ್ಮ ಕಪಿನಾಯಕರು ಹಿಂದೆ ಮುಂದೆ ನೋಡದೆ ಪಲಾಯನ ಮಾಡ್ತಿದ್ದಾರೆ. ಆತ ಈಗಿನ್ನೂ ಯುದ್ಧಕ್ಕೆ ಬಂದಿಲ್ಲ, ಯುದ್ಧದ ತಯಾರಿಯಲ್ಲಿದ್ದಾನಷ್ಟೇ. ಇನ್ನಾತ ವಾಸ್ತವಿಕವಾಗಿ ಯುದ್ಧರಂಗಕ್ಕೆ ಇಳಿದು ಬಿಟ್ರೆ ಆತನನ್ನು ತಡೆಯೋದು ಹೇಗೆ? ಅದಕ್ಕಾಗಿ ನಾವೊಂದು ಉಪಾಯವನ್ನು ಮಾಡಬೇಕು ಅಂದ ವಿಭೀಷಣ. ಏನು ಉಪಾಯ ಮಾಡಬೇಕು ಅಂದ್ರೆ, ಈ ಕುಂಭಕರ್ಣನನ್ನು ತೋರಿಸಿ ನಮ್ಮ ವಾನರರಿಗೆ ಹೇಳಬೇಕು, ಈತ ಯಾವನೋ ಭಯಂಕರನಾದಂಥ ರಾಕ್ಷಸ ಅಲ್ಲ, ಇದೊಂದು ಯಂತ್ರ, ಪರ್ವತಾಕಾರವಾದಂಥ ಒಂದು ದೊಡ್ಡ ಯಂತ್ರ. ಆ ಯಂತ್ರಕ್ಕೆ ಹೀಗೆ ಚಲನೆ ಇರುವಂತೆ ಯಂತ್ರಜ್ಞರು ನಿರ್ಮಾಣ ಮಾಡಿದ್ದಾರೆ, ಯುದ್ಧರಂಗದಲ್ಲಿ ಸಹಾಯಕ ಆಗಲಿ ಅಂತ ಅನ್ನೋ ಕಾರಣಕ್ಕಾಗಿ. ಅದರಿಂದ ನೀವು ಯಾರು ಹೆದರಬೇಕಾಗಿಲ್ಲ ಅಂತ ಕಪಿಗಳಿಗೆ ನಾವು ಸಮಾಧಾನ ಹೇಳಬೇಕು ಅಂದ ವಿಭೀಷಣ. ರಾಮ ಮಾತನ್ನು ಕೇಳಿ ನೀಲನಿಗೆ ಹೇಳಿದ, ವಾನರ ಸೈನ್ಯವನ್ನೆಲ್ಲ ಸಂಘಟನೆ ಮಾಡಿ ವ್ಯೂಹಕ್ರಮದಲ್ಲಿ ನಿಲ್ಲಿಸುವ. ಲಂಕೆಯ ಎಲ್ಲಾ ಮಾರ್ಗಗಳನ್ನು ನಾವು ನಮ್ಮ ಅಧೀನಕ್ಕೆ ತೆಗೆದುಕೊಂಡು ಲಂಕಾನಗರವನ್ನು ಮುತ್ತಬೇಕು. ಆ ನೀಲ ಅದರಂತೆ ಕಪಿಗಳನ್ನೆಲ್ಲ ವ್ಯೂಹಕ್ರಮದಲ್ಲಿ ನಿಲ್ಲಿಸಿದ.
ಈ ಕಡೆ ಕುಂಭಕರ್ಣ ರಾಜಮಾರ್ಗದಲ್ಲಿ ನಡ್ಕೊಂಡು ಹೋದ ರಾವಣನನ್ನು ಭೇಟಿ ಆಗಬೇಕು ಅಂತ. ಅವನಿಗೆ ನಿದ್ರೆ ಮಂಪರ್ ಇನ್ನೂ ಕಳೆದಿರಲಿಲ್ಲ. ನಿದ್ರೆ ಕಾರಣದಿಂದಾಗಿ ಮತ್ತು ಮದ್ಯಪಾನ ಮಾಡಿದ್ನಲ್ಲ, ಅದು ನಿನ್ನೆ ದಿವಸ ಹೇಳಿದ್ದೆ. ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಮಾಂಸ ಭಕ್ಷಣೆ ಮಾಡಿದ್ದ ಮತ್ತು ನೀರಿನ ದೊಡ್ಡ ದೊಡ್ಡ ಬಾವಿಗಳನ್ನೇ ಕುಡಿದು ಮುಗಿಸಿದ್ದ. ಇದಲ್ಲದೆ 2000 ಮದ್ಯದ ಗಡಿಗೆಗಳನ್ನ ಬಲವರ್ಧಕವಂತ ಪೇಯ ಅದನ್ನು ಪಾನ ಮಾಡಿದ್ದ ಅಂತ ಬಂದಿತ್ತು. ಹಾಗಾಗಿ ನಿದ್ರೆಯ ಮಂಪರು ಮತ್ತು ಮದ್ಯಪಾನ ಮಾಡಿದ ಕಾರಣದಿಂದಾಗಿ ಮದ, ಈ ಎರಡೂ ಮದಗಳ ಕಾರಣದಿಂದಾಗಿ ಆತ ತೂರಾಡಿಕೊಂಡು ರಾಜಮಾರ್ಗದಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಿದ್ದ. ರಾವಣನ ಆ ಲಂಕಾನಗರದಲ್ಲಿ ಸ್ತ್ರೀಯರು ಪುರುಷರು ತಮ್ಮ ಉಪ್ಪರಿಗೆ ಮನೆಗಳಲ್ಲಿ ನಿಂತ್ಕೊಂಡಿದ್ರು. ಅವರು ಕುಂಭಕರ್ಣನ ಮೇಲೆ ಹೂವಿನ ಮಳೆಗರೆದರು. ರಾವಣನ ಅರಮನೆಗೆ ಪ್ರವೇಶ ಮಾಡಿದ ಕುಂಭಕರ್ಣ. ಆತ ಹೆಜ್ಜೆ ಇಟ್ಟರೆ ಭೂಮಿ ನಡುಗ್ತಾ ಇತ್ತು. ಈ ಕಡೆ ರಾವಣ ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ. ತಮ್ಮ ಬಂದಿದ್ದನ್ನು ನೋಡಿ ಈ ರಾವಣನೇ ಮೇಲೆದ್ದು ನಿಂತು ಆತನನ್ನ ಸಮೀಪ ಕರ್ಕೊಂಡ. ಕುಂಭಕರ್ಣ ರಾವಣನ ಕಾಲಿಗೆ ನಮಸ್ಕಾರ ಮಾಡಿದ. ನನ್ನಿಂದ ಏನಾಗಬೇಕಾಗಿದೆ ಅಂತ ರಾವಣನನ್ನು ಪ್ರಶ್ನೆ ಮಾಡಿದ. ಊಟ ಮಾಡಿ ಆಮೇಲೆ ಮದ್ಯಪಾನ ಮಾಡಿದ. ಈ ರಾಕ್ಷಸರು ಕಾಲ ಇರಲಿಲ್ಲ, ಅದನ್ನೇ ಅಕಾಲ ಅಂತ ಹೇಳಿದ್ದ. ಆತ ಮಲಗೋದಕ್ಕಿಂತ ಮೊದಲು 9 ದಿವಸಗಳ ಹಿಂದೆ ರಾವಣನನ್ನು ಭೇಟಿ ಮಾಡಿದ್ದ. ರಾವಣ ಅದನ್ನೇ ಹೇಳಿದ. ಈಗ 9 ದಿವಸ ಹಿಂದಷ್ಟೇ ಆತನನ್ನು ಭೇಟಿ ಮಾಡಿ ಹೋಗಿದ್ದಾನೆ, ಸಮಾಲೋಚನೆ ಮಾಡಿ ಹೋಗಿದ್ದಾನೆ, ಮತ್ತು ಮಲಗಿದ್ದಾನೀಗ. ಈಗ ಆತನಿಗೆ ಹೇಳೋದು ಸಮಯ ಅಲ್ಲ, ಹೇಳಲಿಕ್ಕೆ ಸಮಯ ಅಲ್ಲ ಇದು. ಆದರೂ ಆತನನ್ನ ಆಪತ್ಕಾಲೀನ ಪರಿಸ್ಥಿತಿ ಬಂದಿದೆ ಅಂತ ಎಬ್ಬಿಸಿ ಅಂತ ಹೇಳಿ ಕಳಿಸಿದ್ದ. ರಾಕ್ಷಸರು ಆತನನ್ನು ಪ್ರಯತ್ನಪೂರ್ವಕವಾಗಿ ಎಬ್ಬಿಸಿದ್ರು. ಆತನಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡಿದ್ರು. ಭೋಜನ ಮಾಡಿ ನೀರು ಕುಡಿದು ರಕ್ತವನ್ನು ಕುಡಿದು ಅದಾದ್ಮೇಲೆ ಯುದ್ಧ ಮಾಡ್ಲಿಕ್ಕಾಗಿ ಬಲ ಬರಬೇಕು ಅನ್ನೋ ಕಾರಣಕ್ಕಾಗಿ 2000 ಗಡಿಗೆಗಳಲ್ಲಿ ತುಂಬಿದ ಮದ್ಯವನ್ನು ಕುಡಿದಿದ್ದ. ಆಮೇಲೆ ಕುಂಭಕರ್ಣ ರಾವಣನನ್ನು ಪ್ರಶ್ನೆ ಮಾಡಿದ. ಯಾವ ಕಾರಣಕ್ಕಾಗಿ ನೀನು ನನ್ನನ್ನು ಬಲಾತ್ಕಾರದಿಂದ ಎಚ್ಚರಿಸಿದೆ? ನಿನಗೆ ಯಾರಿಂದ ಭಯ ಬಂದೊದಗಿದೆ? ಆಗ ರಾವಣ ಹೇಳಿದ, ನೀನು ಮಲಗಿ ಬಹಳ ಕಾಲ ಆಯಿತು. ರಾಮನಿಂದ ನನಗೇನು ಭಯ ಬಂದೊದಗಿದೆ ಅಂತ ಅನ್ನೋದು ಪ್ರಾಯಶಃ ನಿನಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಏನೂ ತಿಳಿಯದೆ ನೀನು ಇಲ್ಲಿ ಮಲ್ಕೊಂಡು ಬಿಟ್ಟಿದ್ದೆ. ರಾಮ ಸುಗ್ರೀವನ ಜೊತೆಗೆ ಅಪಾರ ಪ್ರಮಾಣದ ಸೈನ್ಯವನ್ನ ಬೆಂಗಾವಲಾಗಿಟ್ಕೊಂಡು ದೊಡ್ಡ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಇಲ್ಲಿಗೆ ಬಂದಿದ್ದಾನೆ. ಇವತ್ತು ನಮ್ಮ ಬುಡವನ್ನೇ ಅಲುಗಾಡಿಸ್ತಿದ್ದಾನೆ. ಲಂಕಾನಗರದ ಬುಡವೇ ಅವನ ಕಾರಣದಿಂದಾಗಿ ಅಲುಗಾಡ್ತಿದೆ. ಈ ನಮ್ಮ ಲಂಕಾನಗರದ ವನಗಳನ್ನು, ಉಪವನಗಳನ್ನ, ಉದ್ಯಾನವನಗಳನ್ನ ಇದನ್ನೆಲ್ಲ ಈ ರಾಕ್ಷಸರು ಕಪಿಗಳು ಧ್ವಂಸ ಮಾಡಿಬಿಟ್ಟಿದ್ದಾರೆ. ಸಮುದ್ರಕ್ಕೂ ನಮ್ಮ ಲಂಕಾನಗರಕ್ಕೂ ವ್ಯತ್ಯಾಸವೇ ಕಾಣದೇ ಇರುವಷ್ಟು ಹಾವಳಿಯನ್ನು ಮಾಡಿಬಿಟ್ಟಿದ್ದಾರೆ ಅವರು. ನಮ್ಮ ಕಡೆಯಲ್ಲಿರುವಂತಹ ಮುಖ್ಯ ರಾಕ್ಷಸರೆಲ್ಲ ಯುದ್ಧದಲ್ಲಿ ಸತ್ತು ಹೋಗಿದ್ದಾರೆ. ಆದರೆ ವಾನರ ಸೈನ್ಯದಲ್ಲಿ ಮಾತ್ರ, ಕಪಿ ಸೈನ್ಯದಲ್ಲಿ ಕ್ಷಯನೇ ಇಲ್ಲ. ವಾನರ ಸೈನಿಕರಲ್ಲಿ ಮಾತ್ರ ಕಡಿಮೆ ಅನ್ನೋದೇ ಕಾಣಿಸ್ತಿಲ್ಲ. ಎಷ್ಟಾದರೂ ಮತ್ತಷ್ಟು ಕಪಿಗಳು ಬರುವಂತೆ ಕಾಣಿಸ್ತಿದೆ. ಈ ಸಂದರ್ಭದಲ್ಲಿ ನಮಗೊಂದು ಇಂಥ ಪರಿಸ್ಥಿತಿ ಬಂದಾಗ ನೀನು ನಮ್ಮೆಲ್ಲರನ್ನು ರಕ್ಷಣೆ ಮಾಡಬೇಕು. ನಮ್ಮ ಕೋಶ ಎಲ್ಲ ಬರಿದಾಗಿ ಹೋಗಿದೆ. ರಾಜ್ಯದ ಸಂಪತ್ತನ್ನೆಲ್ಲ ಈ ಯುದ್ಧಕ್ಕಾಗಿ ನಾನು ವಿನಿಯೋಗಿಸಬೇಕಾಗಿ ಬಂತು. ಹಾಗಾಗಿ ನಮ್ಮ ಖಜಾನೆಯಲ್ಲಿರುವಂಥ ದುಡ್ಡೆಲ್ಲ ಖಾಲಿಯಾಗಿ ಹೋಗಿದೆ. ಇವತ್ತು ನಮ್ಮ ಲಂಕಾನಗರದಲ್ಲಿ ಉಳಿದವರು ಯಾರು ಅಂದರೆ ಬಾಲಕರು ಮತ್ತು ಮುದುಕರು ಮಾತ್ರ ಉಳಿದಿದ್ದಾರೆ. ಯುದ್ಧಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲದೆ ಇದ್ದವರು. ಉಳಿದವರೆಲ್ಲ ಸತ್ತು ಹೋಗಿಬಿಟ್ಟಿದ್ದಾರೆ. ಹಿಂದೆ ದೇವಾಸುರರ ನಡುವೆ ಯುದ್ಧ ನಡೆದಾಗ ನೀನು ಆ ಯುದ್ಧದಲ್ಲಿ ಭಾಗವಹಿಸಿ ನಿನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿದ್ದಿ. ಇವತ್ತು ನನಗೆ ಇದೊಂದು ಸಹಾಯವನ್ನು ನೀನು ಮಾಡಬೇಕು ಅಂದ ರಾವಣ. ಕುಂಭಕರ್ಣ ಅಟ್ಟಹಾಸ ಮಾಡಿ ನಕ್ಕದ. ಕುಂಭಕರ್ಣ ರಾವಣನಿಗೆ ಹೇಳಿದ, ಹಿಂದೆ ನಾವು ಮಂತ್ರಾಲೋಚನೆ ಮಾಡಿದಾಗ ನೀನು ನಿನ್ನ ಹಿತೈಷಿಗಳ ಮಾತನ್ನು ಕೇಳಲಿಲ್ಲ. ಆ ಹಿತೈಷಿಗಳ ಮಾತನ್ನು ಕೇಳದೇ ಇದ್ದುದರ ಪರಿಣಾಮವಾಗಿ ಇವತ್ತು ನಿನಗಿಂತ ಆಪತ್ಕಾಲೀನ ಪರಿಸ್ಥಿತಿ ಬಂದೊದಗಿದೆ. ನೀನು
ಪಾಪ ಕಾರ್ಯವನ್ನು ಮಾಡಿದ್ದೆ, ಪಾಪ ಕಾರ್ಯದ ಫಲವನ್ನು ಇವತ್ತು ಅನುಭವಿಸ್ತಿದ್ದೆ. ಇದು ನಿಶ್ಚಿತವಾಗಿತ್ತು, ನಿನಗೆ ಬರಬೇಕಾದಂಥ ದುಷ್ಪರಿಣಾಮ ಇದು ಅನಿರೀಕ್ಷಿತವೇನಲ್ಲ, ಸಹಜವಾಗಿ ಬಂದದ್ದು. ಯಶ್ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರ್ಯಾದ್ ವೈಶ್ವರ್ಯಮಾಸ್ಥಿತಃ ಪೂರ್ವಂ ಚೋತ್ತರ ಕಾರ್ಯಾಣಿ ನ ಸ ವೇದ ನಯಾನಯವು. ಬುದ್ಧಿವಂತನಾದವನು ಏನು ಮಾಡಬೇಕು? ಮೊದಲು ಕಾರ್ಯ ಯಾವುದು ತಪ್ಪು ಯಾವುದು ಸರಿ ಅಂತ ಅನ್ನೋದನ್ನು ವಿಮರ್ಶೆ ಮಾಡಬೇಕು. ಅದಾದ್ಮೇಲೆ ಕಾರ್ಯ ಮಾಡಬೇಕು. ಅದನ್ನು ಬಿಟ್ಟು ಮೊದಲು ಕಾರ್ಯ ಮಾಡಿ ಅದಾದ್ಮೇಲೆ ಪಶ್ಚಾತ್ತಾಪ ಪಡ್ತಾ ಕೂತ್ಕೊಂಡ್ರೆ ಅದರಿಂದ ಯಾವ ಲಾಭವಿಲ್ಲ. ಅಂತಹ ಪರಿಸ್ಥಿತಿನೇ ಇವತ್ತು ನಿನಗೂ ಬಂದು ಒದಗಿದೆ. ಕುಂಭಕರ್ಣ ರಾವಣನಿಗೆ ಇದೆಲ್ಲ ಉಪದೇಶ ಮಾಡಿದ, ಆತನ ನಿಂದನೆ ಮಾಡಿದ. ಸ್ವಯಂ ತಾನು ದುಷ್ಟನೇ ಆಗಿದ್ದವನ, ಇಷ್ಟೆಲ್ಲ ಮಾತು ಹೇಳ್ತಾನೆ ಮಾತು ಬುದ್ಧಿವಂತ, ಬಹಳ ವಿವೇಕ ಅಂತ ಅರ್ಥ ಅಲ್ಲ. ತಾನು ಅನೇಕ ಬಾರಿ ದೇವತೆಗಳಿಗೆಲ್ಲ ತೊಂದರೆ ಕೊಟ್ಟಿದ್ದ, ಋಷಿಗಳಿಗೆ ಜ್ಞಾನಿಗಳಿಗೆ ಸಂಕಟ ತಂದೊಡ್ಡಿದ್ದ, ಪರಸ್ತ್ರೀಯರನ್ನು ಅಪಹಾರ ಮಾಡಿದ್ದ, ಯಜ್ಞ ಯಾಗಾದಿಗಳಿಗೆ ಹಾವಳಿ ಮಾಡಿದ್ದ, ತಡೆಯೊಡ್ಡಿದ್ದ. ಇದು ಆತ ಉಪದೇಶ ಮಾಡ್ತಾನಂತಂದ್ರೆ ಇದೆಲ್ಲ ಪ್ರತಿಷ್ಠೆಗಾಗಿ ಮಾಡೋದು. ದುರ್ಜನರ ಪಾಂಡಿತ್ಯ ತಾವು ಆಚರಣೆ ಮಾಡ್ಲಿಕ್ಕಾಗಿರುವಂಥದ್ದಲ್ಲ. ತಾವು ಆಚರಣೆ ಮಾಡುವಾಗ ಯಾವತ್ತೂ ಕೂಡ ತಪ್ಪನ್ನೇ ಎಸಗುತ್ತಾರೆ, ಇನ್ನೊಬ್ಬರಿಗೆ ಹೇಳಿ ತಮ್ಮ ಧರ್ಮ ಬುದ್ಧಿಯನ್ನು ತೋರಿಸ್ಕೋತಾರೆ ಅಷ್ಟೇ. ಅಂತ ಒಂದು ಸ್ವಭಾವ ಅಷ್ಟೇ. ಅದು ದೇಶಕಾಲ ವಿಹೀನಾನಿ ಕರ್ಮಾಣಿ ವಿಪರೀತವತ್ ಕ್ರಿಯಮಾಣಾನಿ ದುಷ್ಯಂತಿ ಹವೀಂಷಿ ಅಪ್ರಯತೇಶ್ವಿವ. ಏನೇ ಒಂದು ಕಾರ್ಯ ಮಾಡಬೇಕಾದ್ರೆ ಆ ದೇಶದಲ್ಲಿ ತಾನಿರುವಂಥ ಪ್ರದೇಶದಲ್ಲಿ ಏನು ಕಾರ್ಯ ಮಾಡಬೇಕು ಅದನ್ನು ವಿಚಾರ ಮಾಡಬೇಕು ಮನುಷ್ಯ. ತಾನಿರುವಂಥ ಪರಿಸ್ಥಿತಿ ಅಂದರೆ ಕಾಲ, ಅದಕ್ಕೆ ತಕ್ಕಂತೆ ಆತ ಕೆಲಸ ಮಾಡಬೇಕು. ಅದ್ಯಾವುದನ್ನು ಬಿಟ್ಟು ಮುನ್ನುಗ್ಗಿ ಸಾರಾಸಾರವನ್ನು ವಿವೇಚನೆ ಮಾಡಿದ ಮುನ್ನುಗ್ಗಿ ಕೆಲಸ ಮಾಡಿಬಿಟ್ರೆ ಅದು ವ್ಯರ್ಥ ಆಗ್ತದ ಕಾರ್ಯ ಅಂತ ಹೇಳಿದ ಕುಂಭಕರ್ಣ. ಹೇಗೆ ವ್ಯರ್ಥ ಆಗ್ತದೆ ಅಂತಂದ್ರೆ, ಅಸಂಸ್ಕೃತವಾದಂತಹ ಅಗ್ನಿಯಲ್ಲಿ ಹೋಮ ಮಾಡಿದಂತೆ, ಹೋಮ ಹವಿಸ್ ಹಾಕಿದಂತೆ ಅದು ವ್ಯರ್ಥ ಆಗ್ತದೆ. ಯಜ್ಞ ಮಾಡ್ತೀವಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡ್ತೀವಲ್ಲ, ಪ್ರತಿನಿತ್ಯ ಮಾಡುವಂತಹ ವೈಶ್ವದೇವದಿಂದ ಆರಂಭ ಮಾಡಿಕೊಂಡು ದೊಡ್ಡ ದೊಡ್ಡ ಯಜ್ಞಗಳ ತನಕ ಎಲ್ಲ ಯಜ್ಞದಲ್ಲೂ ಕೂಡ ಯಜ್ಞ ಮಾಡೋದಕ್ಕಿಂತ ಮೊದಲು ಆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಆ ಅಗ್ನಿಯಲ್ಲಿ ಭಗವಂತನನ್ನ ಆವಾಹನೆ ಮಾಡಬೇಕು, ಆ ಅಗ್ನಿಗೆ ಸಂಸ್ಕಾರ ಮಾಡಬೇಕು. ನಮ್ಮ ಎದುರಿಗಿರುವಂಥ ಅಗ್ನಿ ಏನಿದೆಯಲ್ಲ, ಇದನ್ನು ನಾವು ಒಂದು ಬೆಂಕಿ ಕಡ್ಡಿ ಕೊರೆದು ಹಚ್ಚಿದಂಥ ಅಗ್ನಿ ಇದೆ, ಅಥವಾ ಅರಣಿ ಅಂತ ಕಟ್ಟಿಗೆ ಬರ್ತೈತೆ ಹಿಂದಿನ ಕಾಲದಲ್ಲಿ. ಆ ಎರಡು ಕಟ್ಟಿಗೆಗಳನ್ನು ತಿಕ್ಕಿ ಅಗ್ನಿಯನ್ನು ತಯಾರು ಮಾಡಿದಂಥ ಅಗ್ನಿ ಇದು. ಇದಕ್ಕೆ ಲೌಕಿಕ ಅಗ್ನಿ ಅಂತ ಕರೀತಾರೆ. ಇದು ದೇವರಲ್ಲ. ಗುಡಿಯಲ್ಲಿರುವಂಥ ವಿಗ್ರಹಕ್ಕೆ ಪೂಜೆ ಮಾಡ್ತೀವಲ್ಲ, ನೇರವಾಗಿ ಅದನ್ನು ಶಿಲ್ಪಿ ತಯಾರು ಮಾಡಿದ ಕೂಡಲೇ ಅದನ್ನು ತಂದು ಗುಡಿಯಲ್ಲಿಟ್ಟು ನೀವು ಪೂಜೆ ಮಾಡಿದರೆ ಅದಕ್ಕೆ 100 ಕೊಡ ಅಭಿಷೇಕ ಮಾಡಿದ್ರು, ಎಷ್ಟೇ ಪಂಚಾಮೃತ ಮಾಡಿದ್ರು, ಎಷ್ಟೇ ಅಭಿಷೇಕ ಮಾಡಿದ್ರು ಅದು ವ್ಯರ್ಥ. ಅದಕ್ಕಾಗಿ ಶಿಲ್ಪಿಯ ಕಡೆಯಿಂದ ತಂದಂಥ ಶಿಲೆಗೆ, ಶಿಲಾಮೂರ್ತಿಗೆ ಪ್ರತಿಷ್ಠಾಪನೆ ಅಂತ ಮಾಡಬೇಕಲ್ಲ. ಪ್ರತಿಷ್ಠಾಪನೆ ಮಾಡಿ ದೇವತೆಗಳನ್ನು ಅಲ್ಲಿ ಆವಾಹನೆ ಮಾಡಿ ದೇವತಾ ಸನ್ನಿಧಾನವನ್ನು ಕಲ್ಪನೆ ಮಾಡಿಕೊಂಡು ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆ ಎಲ್ಲ ಆದಮೇಲೆ ಅಲ್ಲೊಂದು ಸನ್ನಿಧಾನ ಬಂದು ಅಲ್ಲಿ ಮಾಡಿರುವಂಥ ಕ್ರಿಯೆಗಳೆಲ್ಲ ಸಫಲ ಆಗ್ತವೆ. ಇದು ದೇವತಾ ಮೂರ್ತಿಗೆ. ಅದರಂತೆ ಅಗ್ನಿಗೂ ಕೂಡ ನಾವು ಯಜ್ಞಕುಂಡದಲ್ಲಿ ಹಚ್ಚಿದ ಅಗ್ನಿ ಏನಿದೆ ಇದು ಲೌಕಿಕ ಅಗ್ನಿ ಇದೆ. ಇದು ದೇವರ, ಇದು ಅಗ್ನಿ ದೇವತೆಯೂ ಅಲ್ಲ, ಅಗ್ನ್ಯಂತರ್ಗತನಾದಂಥ ಭಗವಂತನೂ ಅಲ್ಲ ಇದೆ. ಅದಕ್ಕಾಗಿ ಈ ಲೌಕಿಕ ಅಗ್ನಿಯಲ್ಲಿ ದೇವತಾಗಣದಲ್ಲಿ ಸೇರಿದಂಥ ಅಗ್ನಿ ಏನಿದ್ದಾನೆ ಅವನನ್ನು ಆವಾಹನೆ ಮಾಡಬೇಕು, ಅವನನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅವನನ್ನು ಪೂಜೆ ಮಾಡಬೇಕು ಷೋಡಶೋಪಚಾರಗಳಿಂದ. ಅವನಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರದಾದಂಥ ಹರಿಣೀಪತಿಯಾದಂಥ ಪರಶುರಾಮನನ್ನು ಧ್ಯಾನ ಮಾಡಬೇಕು. ಅಗ್ನಿಯಲ್ಲಿರುವಂಥ ರೂಪ ಅಂದರೆ ಹರಿಣೀಪತಿ ಪರಶುರಾಮ. ಪರಶುರಾಮ ವಿಷ್ಣುವಿನ 6ನೇ ಅವತಾರ. ಆತನ ಪತ್ನಿ ಲಕ್ಷ್ಮೀದೇವಿ ಹರಿಣಿ ಅನ್ನುವಂಥ ರೂಪದಿಂದ. ಆ ಅಗ್ನಿಯಲ್ಲಿ, ಈ ಲೌಕಿಕ ಅಗ್ನಿಯಲ್ಲಿ, ನಾವು ಹಚ್ಚಿದಂಥ ಅಗ್ನಿಯಲ್ಲಿ ದೇವತಾಗಣದಲ್ಲಿ ಸೇರಿದಂಥ ಅಗ್ನಿಯನ್ನು ಆವಾಹನೆ ಮಾಡಿ ಅವನಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಹರಿಣೀಪತಿಯಾದಂಥ ಪರಶುರಾಮನನ್ನ ಆವಾಹನೆ ಮಾಡಿ ಆಮೇಲೆ ಯಜ್ಞ ಶುರು ಮಾಡಬೇಕು. ಇಲ್ಲದೇ ಇದ್ರೆ ಅಗ್ನಿಯನ್ನು ಬೆಂಕಿ ಕಡ್ಡಿ ಕೊರೆದು ಹಚ್ಚಿ ಅಲ್ಲಿ ಆಹುತಿ ಹಾಕಿದರೆ ಅನ್ನದಂಡ ಅಷ್ಟೇ, ವ್ಯರ್ಥ. ಅನ್ನವೋ ಪಾಯಸವೋ ಹಾಲು ತುಪ್ಪೋ ಅದೆಲ್ಲ ವ್ಯರ್ಥ. ಅದಕ್ಕಾಗಿಯೇ ವೈಶ್ವದೇವಾದಿಗಳನ್ನು ಮಾಡುವಾಗಲೂ ಕೂಡ ತೀರ ಸಣ್ಣದಾದಂಥ ಯಜ್ಞ ಇದೆ, ದಿನನಿತ್ಯ ಮನೆಯಲ್ಲಿ ನಡೆಯುವಂಥದ್ದು. ಇದನ್ನು ಹಿಡಿದು ದೊಡ್ಡ ದೊಡ್ಡ ಯಜ್ಞಗಳ ತನಕ ಅಗ್ನೇಹೇ ವೈಷ್ಣವತ್ವ ಸಿದ್ಧಾರ್ಥಂ. ಆ ಅಗ್ನಿ, ನಮ್ಮ ಎದುರಿಗಿರುವಂಥ ಅಗ್ನಿಯು ಲೌಕಿಕ ಅಗ್ನಿ ಆಗಬಾರ್ದು, ತೀರಾ ಕ್ಷುದ್ರವಾದಂಥ ಅಗ್ನಿ ಆಗಬಾರ್ದು, ಅದು ವೈಷ್ಣವಾಗ್ನಿ ಆಗಬೇಕು, ಪವಿತ್ರವಾದಂಥ ಅಗ್ನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಸಂಸ್ಕಾರ ಹೋಮ ಅಂತ ಹೋಮ ಮಾಡ್ತಾರೆ ಮೊದಲು. ಅದನ್ನು ಮಾಡಿ ಆಮೇಲೆ ಪ್ರಧಾನ ಹೋಮ ಅಂತ ಮಾಡ್ತಾರೆ. ಇದು ವೈಷ್ಣವ ದೇವರಲ್ಲಿ ಕೂಡ ಕಂಡದ್ದು. ಹೀಗೆ
ಸರಿಯಾದಂಥ ಸಂಸ್ಕಾರವಿಲ್ಲದೆ ಅಗ್ನಿಯಲ್ಲಿ ಆಹುತಿ ಹಾಕಿದ್ರೆ ಅದು ಹೇಗೆ ವ್ಯರ್ಥನೋ ಹಾಗೆ ದೇಶ ಕಾಲಾದಿಗಳನ್ನು ಸರಿಯಾಗಿ ವಿವೇಚನೆ ಮಾಡದೆ ಕೆಲಸ ಮಾಡಿದರೆ ಅದೆಲ್ಲ ವ್ಯರ್ಥ ಅಂದ ಕುಂಭಕರ್ಣ. ಅದೆಲ್ಲ ಗೊತ್ತಿತ್ತು ಅವರಿಗೆ. ಯಾಕಂದ್ರೆ ಅವರು ರಾಕ್ಷಸರಾದರೂ ಕೂಡ ಬ್ರಾಹ್ಮಣನ ಮಕ್ಕಳೇ, ಪುಲಸ್ತಿನ ವಿಶ್ವವಸನ ಮಕ್ಕಳವರು. ಹಾಗಾಗಿ ರಾವಣ ಕುಂಭಕರ್ಣ ಇಬ್ಬರೂ ಕೂಡ ಎಲ್ಲಾ ಶಾಸ್ತ್ರಗಳನ್ನು ಬಲ್ಲವರೇ ಆಗಿದ್ದರು. ರಾಜನಾದವನು ಸಚಿವರ ಜೊತೆ ವಿಚಾರ ವಿಮರ್ಶೆ ಮಾಡಿ ಕ್ಷಯ ವೃದ್ಧಿ ಇದನ್ನೆಲ್ಲವನ್ನು ಕೂಡ ಗಮನಿಸಬೇಕು. ಯಾವಾಗ ತನ್ನ ಸಾಮ್ರಾಜ್ಯಕ್ಕೆ ತೊಂದರೆ ಬಂದೋಗಿದೆ, ಸಾಮ್ರಾಜ್ಯಕ್ಕೆ ಅನುಕೂಲ ಯಾವಾಗಿದೆ ಅಂತ ಅನ್ನೋದನ್ನೆಲ್ಲ ಗಮನಿಸಬೇಕು. ಸಾಮ ದಾನ ಭೇದ ದಂಡ ಈ ಎಲ್ಲ ಉಪಾಯಗಳನ್ನ ಗಮನಿಸಬೇಕು. 5 ರೀತಿಯಾದಂಥ ಸಾಧನಗಳು ಅಂದ್ರೆ ಪ್ರಯೋಗಗಳು ಅದನ್ನು ಕೂಡ ಗಮನಿಸಬೇಕು. ಕಾರ್ಯವನ್ನ ಆರಂಭ ಯಾವಾಗ ಮಾಡಬೇಕು, ಜನರ ಬೆಂಬಲ ಮತ್ತು ಖಜಾನೆಯನ್ನ ಯಾವಾಗ ಉಪಯೋಗ ಮಾಡ್ಕೋಬೇಕು, ಯಾವ ಸ್ಥಳದಲ್ಲಿ ಯಾವ ಕಾಲದಲ್ಲಿ ಯಾವ ಕೆಲಸ ಮಾಡಬೇಕು, ಮುಂದೆ ಬರಬಹುದಾದಂಥ ಆಪತ್ತಿಗೆ ತಕ್ಕಂತೆ ಏನು ಪ್ರತೀಕಾರ ಮಾಡಬೇಕು, ಮತ್ತು ಕೊನೆಗೆ ಫಲಸಿದ್ಧಿ ಆಗಬೇಕಾದ್ರೆ ಅದನ್ನು ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲವನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ತಾನು ಉತ್ಸಾಹ ಸ್ಥಿತಿಯಲ್ಲಿದ್ದು ಉನ್ನತ ಸ್ಥಿತಿಯಲ್ಲಿದ್ದು ಶತ್ರು ಕ್ಷೀಣ ಸ್ಥಿತಿಯಲ್ಲಿದ್ದರೆ ಆವಾಗ ಶತ್ರುವಿನ ಜೊತೆ ಯುದ್ಧ ಮಾಡಬಹುದು, ಶತ್ರುವನ್ನ ನಾವು ಮಣಿಸಬಹುದು. ಶತ್ರು ಮತ್ತು ತಾನಿಬ್ರು ಸಮಾನ ಬಲ್ಲವರಾಗಿದ್ದರೆ ಆಗ ಶತ್ರುವಿನ ಜೊತೆ ಯುದ್ಧ ಮಾಡಿ ಜಯವನ್ನು ಪಡ್ಕೊಳ್ಳೋದು ಕಷ್ಟ. ಅದಕ್ಕಾಗಿ ಶತ್ರುವಿನ ಜೊತೆ ಸಂಧಾನ ಮಾಡ್ಕೋಬೇಕು. ಇನ್ನು ತಾನೇ ಹೀನ ಸ್ಥಿತಿಯಲ್ಲಿದ್ದು ಶತ್ರು ಉತ್ಸಾಹ ಸ್ಥಿತಿಯಲ್ಲಿದ್ದರೆ ಆಗ ಶತ್ರುವಿನ ಜೊತೆಗೆ ಸ್ನೇಹ ಮಾಡಿಕೊಂಡು ಆತನ ಅಧೀನನಾಗಿ ಸಾಮಂತನಾಗಿ ಬದುಕಬೇಕು. ಇದೆಲ್ಲ ರಾಜನೀತಿ. ಧರ್ಮಮರ್ಥಂಚ ಕಾಮಂಚ ಸರ್ವಾನ್ವಾ ರಕ್ಷಸಾಂಪತೆ ಭಜೇತ ಪುರುಷ ಕಾಲೇ ತ್ರೀಣಿ ದ್ವಂದ್ವಾನಿ ವಾ ಪುನಃ. ಯಾವಾಗ ಧರ್ಮಾಚರಣೆ ಮಾಡಬೇಕು, ಯಾವಾಗ ಅರ್ಥ ಆಚರಣೆ ಮಾಡಬೇಕು, ಯಾವಾಗ ಕಾಮವನ್ನು ಆಚರಣೆ ಮಾಡಬೇಕು, ಇದನ್ನೆಲ್ಲ ರಾಜ, ಸಾಮಾನ್ಯ ಮನುಷ್ಯನೂ ಹೌದು ರಾಜನೂ ಹೌದು, ಬಹಳ ವಿವೇಚನೆಯಿಂದ ಆಲೋಚನೆ ಮಾಡಿ ಆ ಪ್ರಕಾರ ಅದನ್ನು ಆಚರಣೆ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಧರ್ಮ ಕಾರ್ಯವನ್ನು ಮಾಡಬೇಕು, ಮಧ್ಯಾಹ್ನ ಕಾಲದಲ್ಲಿ ಅರ್ಥ ಸಂಗ್ರಹವನ್ನು ಮಾಡಬೇಕು. ಅಂದ್ರೆ ಪ್ರಾತಃ ಕಾಲದಲ್ಲಿ ಅಂದ್ರೆ ಎದ್ದು ಕೂಡಲೇ ತಾನು ಮಾಡಬೇಕಾದಂಥ ಸಂಧ್ಯಾವನೆ, ದೇವರ ಪೂಜೆ, ಅತಿಥಿ ಸತ್ಕಾರ, ಇವೆಲ್ಲ ವೈಶ್ವದೇವ ಇತ್ಯಾದಿಗಳೆಲ್ಲ ಪಂಚಮಹಾಯಜ್ಞ ಅಂತ ಏನಂತೇವೆ, ಇದನ್ನೆಲ್ಲ ಮುಗಿಸ್ಬೇಕು. ಮಧ್ಯಾಹ್ನ ಕಾಲದಲ್ಲಿ ಅರ್ಥ ಸಂಗ್ರಹ ಅಂದ್ರೆ ತನ್ನ ವೃತ್ತಿ, ವ್ಯಾಪಾರ ಉದ್ಯೋಗ ಇತ್ಯಾದಿಗಳನ್ನು ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕು. ಮತ್ತೆ ಕಾಮವನ್ನ ರಾತ್ರಿ ಕಾಲದಲ್ಲಿ ಸೇವನೆ ಮಾಡಬೇಕು ಅಂತ ಶಾಸ್ತ್ರ, ಅದರಂತೆ ಮಾಡಬೇಕು. ಕಾಲಗಳನ್ನು ವ್ಯತ್ಯಾಸ ಮಾಡಿಬಿಟ್ರೆ ವ್ಯತ್ಯಾಸ ಮಾಡಿ ಧರ್ಮಾರ್ಥ ಕಾಮಗಳನ್ನು ಉಪಯೋಗ ಮಾಡಿಕೊಂಡ್ರೆ ಅದನ್ನ ಭೋಗ ಮಾಡಿದ್ರೆ ಅದು ಮನುಷ್ಯನಿಗೆ ಹಾನಿಕಾರಕ. ಧರ್ಮ ಅರ್ಥ ಕಾಮ ಈ 3 ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಧರ್ಮ. ಹಾಗಾಗಿ ಧರ್ಮ ಪಾಲನೆ ಮಾಡುವಾಗ ಧರ್ಮಕ್ಕೆ ಪ್ರಶಸ್ತಿ ಕೊಡಬೇಕು. ಅರ್ಥಕಾಮಗಳನ್ನು ಕಡೆಗಣಿಸಿ ಅರ್ಥಕಾಮಗಳನ್ನು ಆಚರಣೆ ಮಾಡುವಾಗ ಧರ್ಮಕ್ಕೊಂದು ವೇಳೆ ಅಡಚಣೆ ಬರುವಂತಿದ್ರೆ ಆಗ ಧರ್ಮಕ್ಕೆ ಆದ್ಯತೆ ಕೊಡಬೇಕು. ಈ ತರ ಆದ್ಯತೆ ಕೊಡದೇ ಇದ್ರೆ ಆ ರಾಜನಾಗಲಿ ರಾಜಕುಮಾರನಾಗಲಿ ಅವರು ಹಾಳಾಗಿ ಹೋಗ್ತಾರೆ. ವ್ಯರ್ಥಂ ತಸ್ತಿ ಬಹುಶ್ರುತಂ. ಆತ 100 ಶಾಸ್ತ್ರಗಳನ್ನು ಓದಿದ್ರು, ದೊಡ್ಡ ವಿದ್ವಾಂಸರ ಹತ್ತಿರ ಶಾಸ್ತ್ರವನ್ನ ಪಠನ ಮಾಡಿದ್ರು, ಅದೆಲ್ಲ ಆತನಿಗೆ ವ್ಯರ್ಥ. ಸರಿಯಾಗಿ ಆಲೋಚನೆ ಮಾಡಿದಂತಹ ರಾಜ ಯಾವತ್ತೂ ಕೂಡ ಆಪತ್ತಿಗೊಳಗಾಗೋದಿಲ್ಲ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ ಇತ್ಯಾದಿಗಳನ್ನ ಮಂತ್ರಿಗಳ ಸಲಹೆ ಅಂತ ತಿಳಿದುಕೊಂಡು ಆತ ಕೆಲಸ ಮಾಡಬೇಕು. ಮತ್ತು ರಾಜ ತನ್ನ ಸಮೀಪದಲ್ಲಿ ನೀತಿಶಾಸ್ತ್ರದಲ್ಲಿ, ರಾಜ್ಯಶಾಸ್ತ್ರದಲ್ಲಿ ಪಂಡಿತರಾದಂತಹ ಮಂತ್ರಿಗಳನ್ನ ಇಟ್ಕೊಳ್ಬೇಕು. ಹಾಗಿಲ್ಲದೆ ಕೇವಲ ಪಶುವಿನಂತೆ ಮೂರ್ಖರಾದಂತಹ ಮಂತ್ರಿಗಳನ್ನ ಇಟ್ಕೊಂಡ್ರೆ ಅವರು ರಾಜನನ್ನ ಅಡ್ಡ ಹಾದಿಗೆ ಎಳೆಯುತ್ತಾರೆ. ಶಾಸ್ತ್ರಜ್ಞಾನವಿಲ್ಲ, ರಾಜ್ಯ ಶಾಸ್ತ್ರಜ್ಞಾನವಿಲ್ಲ, ಅರ್ಥಶಾಸ್ತ್ರ ಜ್ಞಾನವಿಲ್ಲ, ಯಾವ ಶಾಸ್ತ್ರಜ್ಞಾನವೂ ಇಲ್ಲದೆ ಕೇವಲ ಹಠಾತ್ತಾಗಿ ಐಶ್ವರ್ಯವನ್ನು ಗಳಿಸಬೇಕು ಅಂತ ಯಾರಿಗೆ ಹಂಬಲ ಇರ್ತದಲ್ಲ ಅಂಥವರು ಏನಾದರೂ ಸಲಹೆ ಕೊಟ್ಟರೆ ಅದನ್ನು ಮಾನ್ಯ ಮಾಡಬಾರ್ದು. ಅದನ್ನು ಮಾನ್ಯ ಮಾಡಿದರೆ ಆತ ಹಾಳಾಗಿ ಹೋಗ್ತಾನೆ. ಯಾವ ದುಷ್ಟವಾದಂಥ ಮಂತ್ರಿಗಳು ಅಹಿತವಾದ್ದನ್ನ ಹಿತ ಅನ್ನುವಂತೆ ಹೇಳ್ತಾರೆ, ಅಯೋಗ್ಯವಾದ್ದನ್ನು ಯೋಗ್ಯ ಅನ್ನುವಂತೆ ರಾಜನಿಗೆ ಸಲಹೆ ಕೊಡ್ತಾರೆ, ಅಂಥವ್ರನ್ನ ಮಂತ್ರಾಲೋಚನೆಯಿಂದ ಸಮೀಪಕ್ಕೆ ತಗೊಳ್ಬಾರ್ದು. ಅವರನ್ನು ದೂರ ಇಡಬೇಕು. ಕೆಲವು ಮಂತ್ರಿಗಳು ಸಾಮ ದಾನ ಇತ್ಯಾದಿ ಉಪಾಯಗಳನ್ನು ತಿಳಿದುಕೊಂಡು ಶತ್ರುವಿನ ಪಕ್ಷವನ್ನು ವಹಿಸಿ ತಮ್ಮ ರಾಜನಿಗೆ ಅನನುಕೂಲ ಆಗುವಂತ ವರ್ತನೆ ಮಾಡ್ತಾರೆ.
ಇರೋದು ಈ ರಾಜನ ಹತ್ತಿರ, ಆದರೆ ಶತ್ರುವಿನ ಜೊತೆ ಗುಪ್ತವಾಗಿ ಒಪ್ಪಂದ ಮಾಡಿಕೊಂಡು ಈ ರಾಜನಿಗೆ ಕೆಟ್ಟ ಸಲಹೆಯನ್ನು ಕೊಟ್ಟು ಆ ಮೂಲಕವಾಗಿ ಈ ರಾಜ ವಿನಾಶಕ್ಕೆ ಹೋಗುವಂತೆ ಮಾಡಿಬಿಡ್ತಾರೆ. ಅವರು ಮೇಲ್ನೋಟಕ್ಕೆ ಮಿತ್ರರಂತೆ ಕಾಣ್ತಿರ್ತಾರೆ, ಆದರೆ ಶತ್ರುಗಳಂತೆ ಸೇರ್ಕೊಂಡಿರ್ತಾರೆ. ಹಾಗಾಗಿ ಅವರನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ತನ್ನ ಹಿತರಾದ ಮಂತ್ರಿಗಳು ಯಾರು, ಅಹಿತರಾದಂಥ ಮಂತ್ರಿಗಳು ಯಾರು ಅಂತ ಅನ್ನೋದನ್ನು ರಾಜ ಮೊದಲೇ ತಿಳ್ಕೊಳ್ಬೇಕು. ರಾಜ ಸ್ವಯಂ ಚಂಚಲ ಮನಸ್ಸಿನವನಾದರೆ ಅವನಿಗೆ ಮಂತ್ರಿಗಳು ಕೊಡುವಂಥ ಸಲಹೆಗಳೆಲ್ಲ ಅಯೋಗ್ಯವಾದಂಥ ಸಲಹೆಗಳೆಲ್ಲ ಬಹಳ ಯೋಗ್ಯ ಅಂತ ಕಾಣಿಸ್ತವೆ. ಹಾಗಾಗಿ ಅವ್ರು ಏನಾದ್ರು ಹೇಳಿದ ಕೂಡಲೇ ಈತ ಮಾಡ್ಲಿಕ್ಕೆ ಹೋಗಿಬಿಡ್ತಾನೆ. ಅಂಥವನು ಶತ್ರುಗಳ ಕಡೆಯಿಂದ ಪರಾಭವಕ್ಕೊಳಗಾಗ್ತಾನೆ. ಕ್ರೌಂಚಸ್ಯ ಖಮ್ ಇವ ದ್ವಿಜಾಹ. ಕ್ರೌಂಚ ಪರ್ವತ ಅಂತ ಒಂದು ಪರ್ವತ, ಆ ಪರ್ವತದಲ್ಲಿ ಒಂದು ಕಿಂಡಿ ಇದೆ ಅಂತ. ಆ ಕಿಂಡಿಯನ್ನು ಪಕ್ಷಿಗಳು ಉಪಯೋಗ ಮಾಡ್ಕೊಳ್ತವೆ ಅಂತ ಒಂದು ಎಲ್ಲೋ ಪುರಾಣದಲ್ಲೋ ಎಲ್ಲೋ ಬರುವಂಥ ಒಂದು ಮಾತು. ಪಕ್ಷಿಗಳು ಹಗಲೆಲ್ಲ ಸಂಚಾರ ಮಾಡಿ ರಾತ್ರಿ ಕಾಲದಲ್ಲಿ ವಾಸ ಮಾಡಲಿಕ್ಕೆ ಯಾವುದಾದೊಂದು ಪರ್ವತದ ಗುಹೆಯನ್ನು ಅಥವಾ ಮರದ ಪೊಟರೆಯನ್ನು ಅವಲಂಬಿಸ್ತಾವಲ್ಲ, ಅದರಂತೆ ಕೆಲವು ಪಕ್ಷಿಗಳು ಕ್ರೌಂಚ ಪರ್ವತದಲ್ಲಿರುವಂಥ ಒಂದು ಕಿಂಡಿ, ಒಂದು ರಂಧ್ರ, ಅದನ್ನು ಉಪಯೋಗ ಮಾಡ್ಕೋತವೆ. ಹಾಗೆ ನಿಮ್ಮ ಶತ್ರುಗಳು ನಿನ್ನಲ್ಲಿರುವಂಥ ಕಿಂಡಿಗಳನ್ನು, ಕಿಂಡಿ ಅಂತಂದ್ರೆ ಒಂದು ರಂಧ್ರ ಅಂತ ಒಂದು ಅರ್ಥ, ಇನ್ನೊಂದು ದೋಷ ಅಂತ ಅರ್ಥ. ನಿನ್ನಲ್ಲಿ ಯಾವುದಾದ್ರು ದೋಷ ಇದೆಯೇನೋ ಅಂತ ಕಣ್ಣೆಟ್ಟು ನೋಡ್ತಿರ್ತಾರೆ ಶತ್ರುಗಳು. ಅವರು ನಿನ್ನಲ್ಲಿ ದೋಷ ಕಂಡು ಕೂಡಲೇ ಆ ದೋಷವನ್ನು ಅವಲಂಬಿಸಿ ನಿನ್ನನ್ನು ಧ್ವಂಸ ಮಾಡಿಬಿಡ್ತಾರೆ. ಯದುಕ್ತಮಿಹತೆ ಪೂರ್ವಂ ಪ್ರಿಯಾಮೇ ಅನುಜೇನ ಚ ತದೇವನೋ ಹಿತಂ ಕಾರ್ಯಂ ಯಥೇಚ್ಛಸಿ ತಥಾ ಕುರು. ಈ ಘಟನೆ ಆಗೋಕ್ಕಿಂತ 9 ದಿವಸದ ಮೊದಲೇ ಕುಂಭಕರ್ಣ ಎದ್ದಿದ್ದ. ಹಾಗಾಗಿ ಇಲ್ಲೆಲ್ಲ ನಡೆಯೋದು ಆತನಿಗೆ ಗೊತ್ತಿತ್ತು. ರಾಮ ಬಂದಿದ್ದು ಯಾವುದೋ ಅವ್ರಿಗೆ ಗೊತ್ತಿದ್ದಿಲ್ಲ ಅಂತಲ್ಲ. ಸೀತಾಪಹರಣ ಆದ ಸಂಗತಿ ಮತ್ತು ಇವರೆಲ್ಲ ದಂಡೆತ್ತಿಗೆ ಬರುವ ಸಂಗತಿ ಎಲ್ಲ, ರಾಮನ ಸೈನ್ಯ ದಂಡೆತ್ತಿ ಬರುವ ಸಂಗತಿ ಎಲ್ಲ ಆತನಿಗೆ ಗೊತ್ತಿತ್ತು. ಅವನೇನು ಹೇಳಿದ, ರಾವಣನೇ, ನಿನ್ನ ಪತ್ನಿ ಮಂಡೋದರಿ ಮತ್ತು ನಮ್ಮಿಬ್ಬರಿಗೂ ತಮ್ಮನಾದಂಥ ವಿಭೀಷಣ ಇವರಿಬ್ಬರು ನಿನಗೆ ಸಲಹೆ ಕೊಟ್ಟರು, ಸೀತೆಯನ್ನು ಒಪ್ಪಿಸಿಕೊಡು, ಯುದ್ಧ ಬೇಡ ಅಂತ ಹೇಳಿದರು. ಅದೇ ನಮಗೆ ಹಿತಕರ, ನೀನು ಕೂಡ ಈಗ ಹಾಗೆ ಮಾಡಬೇಕು ಅಂದ ಕುಂಭಕರ್ಣ. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಆ ಕುಂಭಕರ್ಣ ರಾವಣನಿಗೆ ಕೊಟ್ಟಂತ ಸಲಹೆ ಆಯಿತು. ಅದಕ್ಕೆ ರಾವಣ ಏನಂತ ಪ್ರತಿಕ್ರಿಯಿಸಿದ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಆನಂದ ರಾಮಾಯಣಕ್ಕನುಸಾರವಾಗಿ ಕುಂಭಕರ್ಣ ರಾವಣನಿಗೆ ಏನು ಹೇಳಿದ್ದ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕು. ಗತ್ವಾ ನತ್ವಾ ರಾಕ್ಷಸೇಂದ್ರಂ ಬೋಧಯಾಮಾಸ ರಾವಣಂ. ರಾವಣನಿಗೆ ಬುದ್ಧಿ ಹೇಳಿದಂಥವನು ಏನು ಬುದ್ಧಿ ಹೇಳಿದ ಅಂದರೆ, ನಾನೊಮ್ಮೆ ಕುಂಭಕರ್ಣ, ನಾನು ಹಿಂದೊಮ್ಮೆ ವನದಲ್ಲಿ ಸಂಚಾರ ಮಾಡ್ತಿದ್ದೆ. ಆಗ ನಾರದ ಮುನಿಯನ್ನು ನೋಡಿದೆ. ಅವನನ್ನು ಕೇಳಿದೆ, ಎಲ್ಲಿಂದ ಬರ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಗ ಅವ್ರು ಹೇಳಿದರು, ದೇವಲೋಕದಿಂದ ಬರ್ತಿದ್ದೇನೆ, ಅಯೋಧ್ಯಾನಗರದ ಕಡೆ ಹೊರಟಿದ್ದೇನೆ ಅಂದರು ಆ ನಾರದ ಋಷಿಗಳು. ಏನು ಕಾರಣ, ಅಯೋಧ್ಯಾನಗರಕ್ಕೆ ಯಾಕೆ ಹೊರಟಿದ್ದೀರಿ ಅಂತ ನಾನು ಕೇಳಿದೆ. ಆಗ ಅವರು ಹೇಳಿದರು, ರಾವಣಾದಿ ದುಷ್ಟ ರಾಕ್ಷಸರನ್ನು ಕೊಲ್ಲಿಕ್ಕಾಗಿ ಸ್ವಯಂ ಶ್ರೀಮನ್ನಾರಾಯಣ ಅಯೋಧ್ಯಾನಗರದಲ್ಲಿ ಮನುಷ್ಯ ರೂಪದಿಂದ ರಾಮ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಅವನು ತನ್ನ ಪತ್ನಿಯ ಜೊತೆಗೆ, ಸೀತೆಯ ಜೊತೆಗೆ ಮದುವೆ ಮಾಡಿಕೊಂಡು ಆರಾಮವಾಗಿ ಸುಖವಾಗಿ ವಾಸ ಮಾಡ್ಕೊಂಡಿದ್ಬಿಟ್ಟಿದ್ದಾನೆ. ಅವನನ್ನು ಸ್ವಲ್ಪ ಎಚ್ಚರಿಸಬೇಕಾಗಿದೆ ರಾಮನನ್ನ. ಈ ರಾಜ್ಯದಲ್ಲಿ ಸುಖವನ್ನು ಬಿಟ್ಟು ವನವಾಸಕ್ಕೆ ಹೋಗು, ರಾವಣ ಕುಂಭಕರ್ಣಾದಿಗಳನ್ನು ಹತ್ಯೆ ಮಾಡು ಅಂತ ಆ ರಾಮನನ್ನು ಎಚ್ಚರಿಸಬೇಕಾಗಿದೆ. ನನಗಿದನ್ನು ದೇವತೆಗಳೆಲ್ಲ ಹೇಳಿ ಕಳಿಸಿದ್ದಾರೆ, ಅದಕ್ಕಾಗಿ ದೇವತೆಗಳ ಮಾತಿನಂತೆ ನಾನು ಅಯೋಧ್ಯಾನಗರಕ್ಕೆ ಹೊರಟಿದ್ದೇನೆ ಅಂದರು ನಾರದರು. ಇದನ್ನು ಅವ್ರು ಕುಂಭಕರ್ಣನಿಗೆ ಹೇಳಿದರು. ಇದನ್ನ ಆನಂದ ರಾಮಾಯಣಕ್ಕನುಸಾರವಾಗಿ ನಾನು ಹಿಂದೆ ಹೇಳಿದ್ದೆ. ಸೀತೆಗಾಗಲಿ, ರಾಮನಿಗಾಗಲಿ, ಲಕ್ಷ್ಮಣನಿಗಾಗಲಿ, ವಸಿಷ್ಠ ವಾಮದೇವಾದಿ ಋಷಿಗಳಿಗಾಗಲಿ ರಾಮ ವನವಾಸಕ್ಕೆ ಹೋಗೋದು ಅನಿರೀಕ್ಷಿತವೇನಾಗಿರಲಿಲ್ಲ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅದು ಅನಿರೀಕ್ಷಿತ, ಗೊತ್ತಿರಲಿಲ್ಲ ಅವರಿಗೆ, ಕೈ ಸಂಚಿನಂತೆ ಆಗಿದ್ದು. ಆದರೆ ಆನಂದ ರಾಮಾಯಣಕ್ಕನುಸಾರವಾಗಿ ಅದು ಕೈ ಸಂಚು ಅದಕ್ಕೊಂದು ಸಹಾಯಕ ಅಷ್ಟೇ. ನಾರದರು ಬಂದು ರಾಮಾದಿಗಳನ್ನು ಕಂಡು ಅವರಿಗೆ ವಿಜ್ಞಾಪನೆ ಮಾಡ್ಕೊಂಡಿದ್ರು, ರಾಜ್ಯ ವಾಸ ಸಾಕು, ಇನ್ನು ವನವಾಸಕ್ಕೆ ಹೊರಡು, ದೈತ್ಯರನ್ನ ಧ್ವಂಸ ಮಾಡುವಂತ ಭಿನ್ನಹ ಮಾಡ್ಕೊಂಡಿದ್ರು. ಆಗ ಕೈಕೆಯ ಸಂಚು, ಮಂಥರೆಯ ದುರ್ಬೋಧನೆ ಇವೆಲ್ಲ ನೆಪ ಅಷ್ಟೆ. ಅದನ್ನ ಹಿಂದೆ ಆನಂದ ರಾಮಾಯಣದಲ್ಲಿ ಹೇಳಿದ್ದೆ. ಅದನ್ನ ನಾರದರು ಕುಂಭಕರ್ಣನಿಗೆ ಹೇಳಿದ್ರು, ಅವನಿಗೆ ಭೇಟಿಯಾಗಿದ್ರಲ್ಲ ಅವರು ವನದಲ್ಲಿ.
ಹೀಗೆ ಹೇಳಿ ಆ ನಾರದರು ಹೊರಟೋಗ್ಬಿಟ್ರು. ಹೇಳಿ ಆ ನಾರದರು ವನವಾಸಕ್ಕೆ ಕಳಿಸಿದ್ರು ರಾಮನನ್ನ. ಆ ಥರ ರಾಮ ವನವಾಸಕ್ಕೆ ಬಂದದ್ದು ನನಗೆ ಗೊತ್ತಿದೆ. ಅದನ್ನ ನಾನು ನಿಮಗೆಲ್ಲ ಹೇಳಿದೆ. ತವಾಗ್ರೆ ತನ್ನ ನಿವೇದಿತಂ, ಎಲ್ಲ ಸಂಗತಿಗಳನ್ನು ನಾನು ನಿನಗೆ ಹೇಳಿದ್ದೇನೆ ಅಂದ ಕುಂಭಕರ್ಣ. ಅದಕ್ಕಾಗಿ ಇವತ್ತು ರಾಮನಿಗೆ ಸೀತೆಯನ್ನು ಅರ್ಪಣೆ ಮಾಡು, ರಾಮನ ಜೊತೆ ಸ್ನೇಹವನ್ನು ಬೆಳೆಸು. ಅದನ್ನು ನೋಡಿ, ಆ ಮಾತನ್ನು ಕೇಳಿ ರಾಮನಿಗೆ ಮಿತಿಮೀರಿದ ಕೋಪ ಬಂತು. ನಿದ್ರಾ ವ್ಯಾಪ್ತೆ ಅಕ್ಷಿಣೀತೆ, ನಿನ್ನ ಕಣ್ಣಿನ ನಿದ್ರೆ ಮಂಪರು ಇನ್ನೂ ಎಳೆದಿಲ್ಲ, ಹೋಗಿ ನಿದ್ರೆ ಮಾಡು, ನನಗೆ ಉಪದೇಶ ಕೊಡಬೇಡ ಅಂತ ಬೈದು ಬಿಟ್ಟ. ರಾವಣ ಹೀಗೆ ಹೇಳ್ತಾನೆ ಅಂತ ಅವನಿಗೂ ಗೊತ್ತಿದ್ದಿರಬೇಕು. ಅವನು ಏನು ಮಾಡಿದ, ರಾವಣನಿಗೆ ನಮಸ್ಕಾರ ಮಾಡಿ ಆಯ್ತು ನಾನು ಇನ್ನು ಯುದ್ಧಕ್ಕೆ ಹೊರಡ್ತೇನೆ ಅಂತ ಹೊರಟು ಬಿಟ್ಟ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆತ ರಾವಣ ಆ ಕುಂಭಕರ್ಣನನ್ನ ಏನಂತ ಹೇಳಿದ ಅಂತಂದ್ರೆ, ದೊಡ್ಡ ಗುರುವಿನಂತೆ, ಆಚಾರ್ಯನಂತೆ, ನಾನು ನಿಮ್ಮ ಅಣ್ಣ ಅನ್ನೋದನ್ನು ಮರೆತು ನನಗೆ ನೀನು ಗುರು ಅನ್ನುವಂಥ ರೀತಿಯಲ್ಲಿ ಉಪದೇಶ ಮಾಡ್ತಿದ್ದೆ. ಮಾನ್ಯೋ ಗುರುರಿವಾಚಾರ್ಯ ಕಿಮ್ಮಾಂ ತ್ವಾಂ ಅನುಶಾಸಸಿ ಕಿಮೇವಂ ವಾಕ್ಷಮಂ ಕೃತ್ವ ಕಾಲೇ ಯುಕ್ತಂ ವಿಧೀಯತಾಂ. ನಿನ್ನ ಮಾತಿನಿಂದ, ನಿನ್ನ ಉಪದೇಶದಿಂದ ನನಗೇನು ಆಗಬೇಕಾಗಿಲ್ಲ, ಈಗೇನು ಮಾಡಬೇಕು ಅದನ್ನು ಮಾಡುವಂದ. ನಾನು ತಪ್ಪು ಮಾಡಿರಬಹುದು ರಾವಣ ಅಂದ. ಭ್ರಮೆಯಿಂದಾಗಲಿ, ಮೋಹದಿಂದಾಗಲಿ, ದುರಹಂಕಾರದಿಂದಾಗಲಿ ನಿಮ್ಮ ಮಾತುಗಳಿಗೆ ನಾನು ಬೆಲೆ ಕೊಡಲಿಲ್ಲ, ಅದೆಲ್ಲ ಸರಿ. ಆದರೆ ಅದನ್ನೀಗ ಮತ್ತೆ ಮತ್ತೆ ಹೇಳೋ ಏನು ಉಪಯೋಗ? ಈಗೇನು ಮಾಡಬೇಕು ಅದನ್ನು ಮಾಡಬೇಕು. ಬುದ್ಧಿವಂತರಾದವರು ಹಿಂದೆ ಆಗಿದ್ರ ಬಗ್ಗೆ ಶೋಕ ಪಡೋದಿಲ್ಲ, ಈಗ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ನನ್ನ ದುರ್ನೀತಿಯಿಂದಾಗಿ, ನನ್ನ ದುರಹಂಕಾರದಿಂದಾಗಿ ಆದಂಥ ತಪ್ಪನ್ನ ನಿನ್ನ ಪರಾಕ್ರಮದಿಂದ ನೀನು ಇವತ್ತು ಸರಿಪಡಿಸುವಂದ ರಾವಣ. ನಿನಗೆ ನನ್ನ ಮೇಲೆ ವಿಶ್ವಾಸವಿದ್ರೆ, ಪ್ರೀತಿ ಇದ್ರೆ ಯುದ್ಧ ಮಾಡು. ಆಪತ್ತಿನಲ್ಲಿ, ಒಬ್ಬ ಮನುಷ್ಯ ಆಪತ್ತಿನಲ್ಲಿದ್ದಾಗ, ಆಪತ್ತು ಅವನ ತಪ್ಪಿನಿಂದಾಗಿ ಬಂದಿರಬಹುದು, ಮತ್ತೆ ಯಾವುದೇ ಕಾರಣದಿಂದಾಗಿ ಬಂದಿರಬಹುದು. ಅವನ ಬಂಧು ಮಿತ್ರರಾದವರು ಆತನನ್ನು ಆಪತ್ತಿನಿಂದ ಮೇಲೆತ್ತಬೇಕು. ಅವರೇ ಬಂಧುಗಳು, ಇಲ್ಲದೇ ಇದ್ರೆ ಅವರೇ ಯಾವ ರೀತಿಯ ಬಂಧುಗಳು. ಹೀಗೆ ರಾವಣ ಕುಂಭಕರ್ಣನನ್ನು ನಿಂದನೆ ಮಾಡಿದ. ಕುಂಭಕರ್ಣ ರಾವಣನಿಗೆ ಸಂತೈಸಿದ, ಸಂತಾಪ ಪಡಬೇಡ, ಸಮಾಧಾನದಿಂದ ನನ್ನ ಮಾತು ಕೇಳು. ನಾನು ಬದುಕಿರುವಾಗ ಇಂಥ ಕೆಟ್ಟ ಪರಿಸ್ಥಿತಿ ನಿನಗೆ ಬರಬಾರ್ದು. ನಾನು ನಿನಗೆ ಬಂದಿರುವಂಥ ಸಂಕಟವನ್ನು, ಆಪತ್ತನ್ನು ಇವತ್ತು ಪರಿಹಾರ ಮಾಡ್ತೇನೆ. ನೀನು ನನ್ನ ಅಣ್ಣ ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಉಪದೇಶ ನಾನು ಮಾಡಬೇಕಾಗಿತ್ತು, ಅದನ್ನು ಮಾಡಿದೆ. ಆದರೆ ಇನ್ನು ಮುಂದೆ ನಾನು ಏನು ಕೆಲಸ ಮಾಡಬೇಕಾಗಿದೆ ಅದನ್ನು ನೀನೇ ನೋಡ್ತೀಯ. ರಾಮನ ತಲೆಯನ್ನು ಕತ್ತರಿಸಿ ತರ್ತೇನೆ, ಅದನ್ನು ನೋಡಿ ನೀನು ಸಂತೋಷ ಪಡು, ಸೀತೆಯನ್ನು ವಶಪಡಿಸ್ಕೋ. ನನ್ನನ್ನು ರಾಮ ಯುದ್ಧದಲ್ಲಿ ಮೊದಲು ಎದುರಿಸಬೇಕು, ಅದಾದ್ಮೇಲೆ ನಿನ್ನ ಕಡೆ ಬರ್ತಾನೆ ರಾಮ. ನನ್ನನ್ನು ಎದುರಿಸದೆ, ನನ್ನನ್ನು ಸೋಲಿಸದೆ, ನನ್ನನ್ನು ಕೊಲ್ಲದೆ ರಾಮ ನಿನ್ನ ಬಳಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀನು ಹೆದರಬೇಡ, ನನಗೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಆದೇಶ ಕೊಡು, ಸೈನ್ಯವನ್ನು ಕೂಡ ಸಿದ್ಧ ಮಾಡು. ನನ್ನ ಶರೀರ ಪರ್ವತದಂತೆ ವಿಶಾಲವಾದಂಥ ಶರೀರ ಇದೆ, ಭಯಂಕರವಾದಂಥ ತ್ರಿಶೂಲ ನನ್ನ ಕೈಯಲ್ಲಿದೆ. ಇದನ್ನು ನೋಡಿದ್ರೆ ಇಂದ್ರನು ಕೂಡ ಭಯ ಪಡ್ತಾನೆ. ನಾನು ಯುದ್ಧದಲ್ಲಿ ನನ್ನ ಎದುರಿಗೆ ಬಂದಂಥ ಇಂದ್ರನನ್ನಾದರೂ ಕೊಲ್ಲುತ್ತೇನೆ, ರಾವಣನನ್ನು ಕೂಡ ನಾನು ಸೋಲಿಸ್ತೇನೆ. ಹಾಗಾಗಿ ನಿನಗೆ ಬಂದಿರುವಂಥ ಭಯವನ್ನು ಪರಿತ್ಯಾಗ ಮಾಡು. ಆ ರಾಮನ ಅನುಯಾಯಿಗಳಾದಂಥ ಕಪಿಗಳನ್ನೆಲ್ಲ ತಿಂದು ಹಾಕಿಬಿಡ್ತೇನೆ ನಾನು. ಸೂರ್ಯ ಬಂದಾಗ ಕತ್ತಲೆ ಹೇಗೆ ಹೋಗ್ತದೋ ಹಾಗೆ ನಾನು ಯುದ್ಧಕ್ಕೆ ಹೋದಾಗ ಶತ್ರುಗಳೆಲ್ಲ ಓಡಿ ಹೋಗ್ತಾರೆ, ನಿನಗೆ ಜಯ ಆಗ್ತದೆ. ಹಾಗಾಗಿ ನಾನು ಇಂದ್ರನನ್ನಾದರೂ ಸೋಲಿಸ್ತೇನೆ, ಸಮುದ್ರವನ್ನಾದರೂ ಕುಡಿದು ಖಾಲಿ ಮಾಡಿಬಿಡ್ತೇನೆ, ಭೂಮಿಯನ್ನಾದರೂ ಸೀಳಬಲ್ಲೆ, ಪರ್ವತಗಳನ್ನು ನುಚ್ಚು ನೂರು ಮಾಡಬಲ್ಲೆ. ಕುಂಭಕರ್ಣನ ಪರಾಕ್ರಮ ಏನಂತ ಅನ್ನೋದನ್ನ ಜಗತ್ತು ನೋಡಲಿ. ರಾಮ ಲಕ್ಷ್ಮಣರಿಬ್ಬರನ್ನು ನಾನು ತಿಂದು ಹಾಕಿಬಿಡ್ತೇನೆ. ನೀನು ಅರಮನೆಯಲ್ಲಿ ಕುತ್ಕೊಂಡು ಯಥೇಚ್ಛವಾಗಿ ಸುಖ ಪಡು, ಮದ್ಯಪಾನ ಮಾಡು. ವಾರುಣಿ ಅಂತ ಮದ್ಯಪಾನ ಮಾಡಿ ಸುಖವಾಗಿರುವಂತ ಕುಂಭಕರ್ಣ ರಾವಣನಿಗೆ. ರಾವಣ, ನೀನು ರಾಕ್ಷಸ ರಾಜ, ನಮ್ಮ ಅಧಿಪತಿ, ನಿನ್ನ ಆಜ್ಞೆ ಅಂತ ನಾನು ಯುದ್ಧಕ್ಕೆ ಹೋಗಿ ರಾಮ ಲಕ್ಷ್ಮಣ ಕೊಲ್ತೇನೆ, ನೀನು ಸೀತೆಯನ್ನು ಪಡೆದುಕೊಂಡು ಸುಖವಾಗಿರು ಅಂತ ಕುಂಭಕರ್ಣ ರಾವಣನಿಗೆ ಆಶ್ವಾಸನೆ ಕೊಟ್ಟ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 63ನೇ ಸರ್ಗ ಸಮಾಪ್ತ ಆಗಿದೆ.